ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಫಸ್ಟ್ ಡೇ ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ಲು. ಫ್ರೆಂಚ್ ಫ್ರೈಸ್ ಮಾಡಿಕೊಡು ಮಮ್ಮಿ, ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ಲು. ಸ್ಕೂಲಿದ್ದಾಗ ಅಷ್ಟೇ ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ದೆ. ಇವಾಗ ಮನೇಲೇ ಇದ್ಲಲ್ಲ, ಸೊ ಈ ಥರ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೆ ಮಾಡೋದೆಲ್ಲ. ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಹೆಚ್ಕೊಂಬಿಟ್ಟು ತೊಳ್ಕೊಂಬಿಟ್ಟು ಈ ರೀತಿ ಒಂದು ಟವಲಲ್ಲಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಬೇಕಂದ್ರೂ ನೀವು ಹಾಕ್ಕೋಬೋದು. ನಾನೇನು ಪೆಪ್ಪರ್ ಹಾಕ್ತಾಯಿಲ್ಲ ಇಲ್ಲಿ. ಇದಿಷ್ಟನ್ನು ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಕಡೆ ಬಿಸಿನೀರನ್ನು ಕಾಯೋದಕ್ಕಿಟ್ಟು ಶಾವಿಗೆನೂ ಕೂಡ ಬೇಯಿಸೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಶಾವಿಗೆ ಬಾತ್ ಮಾಡೋಣ ಅಂತಂದು, ಸೊ ಸಿಂಪಲ್ಲಾಗಿ ಬೇಗ ಆಗಬೇಕು ಬೆಳಗ್ಗೆ ಅಂತಂದು ಸೊ ಶಾವಿಗೆ ಬಾತನ್ನ ಮಾಡ್ತಾಯಿದ್ದೀನಿ. ಸೊ ಶಾವಿಗೆ ಬಾತನ್ನ ಕೂಡ ರೆಡಿ ಮಾಡಿಟ್ಟೆ. ಅದಾದಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಲೂಗಡ್ಡೆ ಜೊತೆಗೆ ಸೊ ಫ್ರೈ ಮಾಡಿದ್ರೆ ಆಯಿತು. ಸೊ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಅದ್ರ ಮೇಲೆ ಖಾರದ ಪುಡಿ ಬೇಕಿದ್ರೆ ನೀವು ಹಾಕ್ಕೋಬೋದು. ಸೊ ಲಂಚ್ ಬಾಕ್ಸ್ ಬಂದುಬಿಟ್ಟು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಹಾಗೆ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತಂದು ನಾನು ಮ್ಯಾಂಗೋನ ಹೆಚ್ಚಿಡ್ತಾ ಇದ್ದೀನಿ. ಮ್ಯಾಂಗೋನ ಈ ರೀತಿ ಹೋಲ್ಡ್ ಮಾಡಿ ಇಡೋದ್ರಿಂದ ತುಂಬ ಈಸಿಯಾಗಿ ತಿನ್ಬೋದು ಮಕ್ಕಳು. ಹಾಗಾಗಿ ಈ ರೀತಿ ಕಟ್ ಮಾಡಿ ಇಟ್ಬಿಡ್ತೀನಿ ನಾನು. ಹಾಗೆ ಲಂಚ್ ಬ್ಯಾಗು ಎಲ್ಲನೂ ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಬ್ಯಾಗ್ ಕೂಡ. ಒಂದು 3-4 ಬಾಕ್ಸ್ ಹಿಡಿಯುತ್ತೆ. ಹಾಗೆ ದೊಡ್ಡದು ವಾಟರ್ ಬಾಟಲ್ ಕೂಡ ಹಿಡಿಯುತ್ತೆ. ಹಾಗೆ ಸೈಡ್ಗೆ ನ್ಯಾಪ್ಕಿನ್ನು, ಸ್ಪೂನ್ ಎಲ್ಲ ಇಡೋದಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಬ್ಯಾಗ್.